ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಪ್ರತಿದಿನ ಡ್ಯಾಮ್ ಅಪ್ಡೇಟ್ಗಾಗಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಭದ್ರಾ ಜಲಾಶಯಕ್ಕೆ ಒಳಹರಿವು ಗಣನೀಯವಾಗಿ ಹೆಚ್ಚಾಗುತ್ತಿದ್ದು ಜಲನಯನ ಪ್ರದೇಶಗಳಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಸ್ನೇಹಿತರೆ, ರೈತರಿಗೆ ಡ್ಯಾಮ್ ಭರ್ತಿಯಾಗುವ ವಿಶ್ವಾಸ ಮೂಡಿದ್ದು ಈ ಭಾಗದ ಕೃಷಿಕರಿಗೂ ಹಾಗೂ ನೀರಾವರಿ ಭೂಮಿಗೆ ಮುಂಬರುವ ದಿನಗಳಲ್ಲಿ ನೀರಿನ ಕೊರತೆಯಾಗುವುದಿಲ್ಲ ಎಂಬ ಭರವಸೆ ಮೂಡಿಸಿದೆ. ಸ್ನೇಹಿತರೆ, ಕಳೆದ ಒಂದು ವಾರದಿಂದ ಭದ್ರಾ ಡ್ಯಾಮ್ನ ಒಳಹರಿವು 5,000 ದಾಟುತ್ತಿರಲಿಲ್ಲ. ಇವತ್ತು ಸ್ವಲ್ಪ ಜಾಸ್ತಿ ಆಗಿದೆ ಒಳಹರಿವು. ಎಷ್ಟು ಜಾಸ್ತಿ ಆಗಿದೆ, ಆಮೇಲೆ ಡ್ಯಾಮ್ನ ಕೆಪಾಸಿಟಿ ಎಷ್ಟಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಸ್ನೇಹಿತರೆ, ಡ್ಯಾಮ್ ಲೆವೆಲ್ ಎಷ್ಟಿದೆ ಅಂತ ನೋಡೋಣ. ದಿನಾಂಕ 30/7/2026. ಡ್ಯಾಮ್ನ ಫುಲ್ ಡೆಪ್ತು 186 ಅಡಿ ಇದೆ ಸ್ನೇಹಿತರೆ. ಇವತ್ತು ಡ್ಯಾಮ್ನ ನೀರಿನ ಮಟ್ಟ 155.1 ಇಂಚ್ ಇದೆ. 155 ಅಡಿ ಇದೆ ಸ್ನೇಹಿತರೆ. ಡ್ಯಾಮ್ನ ಸ್ಟೋರೇಜ್ ಕೆಪಾಸಿಟಿ 71.535 TMC ನೀರು ಸಂಗ್ರಹ ಮಾಡ್ಬೋದು. ಇವತ್ತು ನೀರಿನ ಮಟ್ಟ ನೀರು ಎಷ್ಟು ಸಂಗ್ರಹವಾಗಿದೆ ಅಂದರೆ 38.507 TMC ನೀರು ಸಂಗ್ರಹವಾಗಿದೆ ಸ್ನೇಹಿತರೆ. ಒಳಹರಿವು 6,777 ಕ್ಯೂಸೆಕ್ ನೀರು ಒಳಹರಿವು ಬರ್ತಿದೆ. ನಿನ್ನೆ 5,800 ಬರ್ತಿತ್ತು, ಇವತ್ತು 6,777 ಬರ್ತಿದೆ ಸ್ನೇಹಿತರೆ. ನಿನ್ನೆಗಿಂತ ಇವತ್ತು ಒಳಹರಿವು ಜಾಸ್ತಿ ಆಗಿದೆ. ಮೋಸ್ಟ್ಲಿ ಮಲೆನಾಡು ಪ್ರದೇಶದಲ್ಲಿ ಜಾಸ್ತಿ ಮಳೆ ಆಗ್ತಿರೋ ಕಾರಣದಿಂದ ಒಳಹರಿವು ಚೆನ್ನಾಗಿ ಹೆಚ್ಚಾಗ್ತಿದೆ ಸ್ನೇಹಿತರೆ. ಹೊರಹರಿವು ಎಂದಿನಂತೆ 180 ಕ್ಯೂಸೆಕ್ ನೀರು ಹೊರಹರಿವು ಹೋಗ್ತಿದೆ. ಕಳೆದ ವರ್ಷ ಇದೇ ದಿನಕ್ಕೆ ಹೋಲಿಸಿದರೆ ಆಲ್ರೆಡಿ 180 ಅಡಿ ಇತ್ತು ಡ್ಯಾಮು. 4 ಗೇಟನ್ನು ಓಪನ್ ಮಾಡಿ ನೀರು ಕಾಲುವೆಗೆ ಹರಿಸ್ತಿದ್ದು ಸ್ನೇಹಿತರೆ. ಭದ್ರಾ ಡ್ಯಾಮ್ನ ನೀರು ಬೆಳೆಗಳಿಗೆ ಕೊಡ್ತಾರೋ ಅಥವಾ ಕುಡಿಯಲು ಮಾತ್ರ ಸೀಮಿತ ಮಾಡ್ತಾರೋ ಅಂತ ಭದ್ರಾ ಡ್ಯಾಮ್ ಅಥಾರಿಟಿ ಕಡೆಯಿಂದ ಯಾವುದೇ ಮಾಹಿತಿ ಬಂದಿಲ್ಲ. ಪ್ರತಿದಿನ ಇನ್ಫಾರ್ಮೇಷನ್ಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.